ಶಬರಿಮಲೆಯಲ್ಲಿ ಸಿಕ್ಕಾಪಟ್ಟೆ ಭಕ್ತರು ಹೋಗ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ನೂಕುನುಗ್ಗಲಾಗ್ತಾ ಇದೆ. ಮಕ್ಕಳನ್ನ ಕರ್ಕೊಂಡು ಹೋಗಿರುವಂಥವ್ರು ಕನ್ಯಾಸ್ವಾಮಿಗಳ ವಿಚಾರದಲ್ಲಂತೂ ವಿಪರೀತವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ವಯಸ್ಸಾಗಿಯವರು ಕೂಡ ಹೋಗ್ತಾರೆ. ಗುರುಸ್ವಾಮಿಗಳಂತೂ ಕೆಲವರು ವಾಪಸ್ಸೇ ಬರ್ತಾ ಇದ್ದಾರಂತೆ. ಅಂದರೆ ಸುಮಾರು ವರ್ಷಗಳಿಂದ ಹೋಗ್ತಾ ಇರುವಂಥವ್ರು ಅಯ್ಯಪ್ಪನ ದರ್ಶನಕ್ಕೆ ಈಗ ಭಕ್ತ ಸಾಗರವೇ ಹರಿದು ಹೋಗ್ತಾ ಇದೆ. ಹೆಜ್ಜೆ ಇಡುವಷ್ಟು ಜಾಗ ಇಲ್ಲದೇನೆ ಭಕ್ತಗಣ ಸೇರ್ಕೊಂಡಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಮಾಲಾಧಾರಿಗಳ ಸಂಖ್ಯೆ ವಿಪರೀತವಾಗಿ ಹೆಚ್ಚಳ ಕಾಣಿಸಿಕೊಳ್ತಾ ಇದೆ. ಮಕರ ಬೆಳಕು ಪವಿತ್ರ ಯಾತ್ರೆ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಜನವರಿವರೆಗೂ ಇರುತ್ತೆ. ಆದರೆ ಈಗ ಏನಾಗಿದೆ ಅಂದರೆ ಕಾರ್ತಿಕ ಮಾಸದಲ್ಲಿ ಕೊನೆಯ ಮುಗಿಯಕ್ಕೆ ಬಂದಿದೆ ಅಲ್ವಾ. ಸೊ ಹಾಗಾಗಿ ನಾಳೆ ಅಮಾವಾಸ್ಯೆ. ಸೊ ಈ ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲ ಇವತ್ತೇ ಅಮಾವಾಸ್ಯೆ. ಇವತ್ತಿಗೆ ಕಾರ್ತಿಕ ಮಾಸ ಮುಗಿದೋಗ್ಬಿಡುತ್ತೆ. ಅಷ್ಟರೊಳಗೆ ದರ್ಶನ ಮಾಡಬೇಕು, ಒಳ್ಳೆಯದು ಅಂತ ಹೇಳಿ ಬರ್ತಾರೆ. ಅದರ ಜೊತೆಗೆ ಆರಂಭದಲ್ಲೇ ಹೋಗ್ಬಿಟ್ರೆ ರಶ್ ಕಡಿಮೆ ಇರುತ್ತೆ ಅಂತ ಎಲ್ಲ ಕಡೆನೂ ಬಂದ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರೋರು ಕೆಲವು ಜನ ಆಗಿದ್ದಿದ್ರೆ ಅಲ್ಲೇ ಹೋಗಿ ಆನ್ ಸ್ಪಾಟಲ್ಲಿ ಬುಕ್ಕಿಂಗ್ ಮಾಡ್ತಾ ಇರುವಂಥವ್ರು ವಿಪರೀತ ಆಗಿಬಿಟ್ಟಿದ್ದಾರಂತೆ. ಹಾಗಾಗಿ ಈ ನೂಕಾಟ ತಳ್ಳಾಟಗಳು ಸಿಕ್ಕಾಪಟ್ಟೆ ಆಗಿದೆ. ಸೊ ಶಬರಿಮಲೆಯಲ್ಲಿ ಭಕ್ತ ಸಾಗರ ಹೇಗಿದೆ ಅಂತ ನೋಡ್ಕೊಳ್ಳಿ. ಸಾಮಾನ್ಯವಾಗಿರುವಂಥ ದಿನಗಳಲ್ಲಿ ಬೆಟ್ಟವನ್ನು 45 ನಿಮಿಷ 1 ಗಂಟೆ ಒಳಗಡೆಗೆ ಹೋಗಿ ದರ್ಶನವನ್ನೆಲ್ಲ ಮಾಡ್ಕೊಂಡು ಬರ್ಬೋದು. 1 ಗಂಟೆ 1-1.5 ಗಂಟೆ ಒಳಗಡೆ ಆಗಿಬಿಡುತ್ತೆ. ಬಟ್ ಇಲ್ಲಿ 13 ಗಂಟೆ 14 ಗಂಟೆ ಬೇಕಾಗಿದೆ ಅಂತೆ ಬೆಟ್ಟ ಹತ್ತಿ ದರ್ಶನವನ್ನು ಮಾಡ್ಕೊಂಡು ಆಚೆ ಬರಬೇಕು ಅಂದರೆ. ಸೊ ವಿಪರೀತವಾದಂತಹ ಜನ ಸರತಿ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ, ಪರದಾಡ್ತಾ ಇದ್ದಾರೆ. ಕಳೆದ 20 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಭಕ್ತರು ಪರದಾಡ್ತಾ ಇರೋದು. ಪರಿಣಾಮ ಪಂಪಾ ನೀಲಕ್ಕಲ್ ಬಳಿಯೇ ಭಕ್ತರು ಪರದಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗೋಗಿದೆ. ದೇಶದ ನಾನಾ ಭಾಗಗಳಿಂದ ಭಕ್ತರು ಹರಿದು ಹೋಗ್ತಾ ಇರೋದು. ಸೊ ದೇವಸ್ಥಾನ ಆಡಳಿತ ಮಂಡಳಿಗೂ ಕೂಡ ಭಕ್ತರ ನಿಯಂತ್ರಣ ಸವಾಲಾಗಿದೆ. ನೋಡಿ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ ಈ ಭಾಗಗಳಿಂದನೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇರಳಕ್ಕೆ ಹೋಗ್ತಾರೆ. ಅದರ ಜೊತೆಗೆ ಕೇರಳದಲ್ಲಿರುವಂಥ ಭಕ್ತರು ಕೂಡ ಅಲ್ಲಿಗೆ ಹೋಗುವಂಥದ್ದು. ಅದು ಈ ಸಂದರ್ಭದಲ್ಲಿ 41 ದಿನ ಸಂಪೂರ್ಣವಾಗಿ ವೃತವನ್ನು ಆಚರಣೆಯನ್ನು ಮಾಡಿಕೊಂಡು ಹೋಗಿ ದರ್ಶನವನ್ನು ಪಡಿಬೇಕಾಗತ್ತೆ. ಹಾಗಾಗಿ ಕಾರ್ತಿಕ ಮಾಸದ ಮುಕ್ತಾಯವಾಗೋದ್ರೊಳಗೆ ದರ್ಶನ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ಹೋಗೋ ಟೈಮಲ್ಲಿ ಕನ್ಯಾಸ್ವಾಮಿಗಳನ್ನು ಕರ್ಕೊಂಡು ಹೋದರೆ ಅದು ಪುಣ್ಯ ಇನ್ನೊಂದಿಷ್ಟು ಡಬಲ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ದರ್ಶನ ಮಾಡುವಂಥ ಟೈಮಲ್ಲಿ. ಆ ನಿಟ್ಟಲ್ಲಿ ತುಂಬ ಜನ ಹೋಗಿದ್ದಾರೆ, ಬಟ್ ಪರದಾಡ್ತಾ ಇದ್ದಾರೆ. ಶಬರಿಮಲೆ ದರ್ಶನವನ್ನು ಪಡೆದು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿರುವಂಥ ಸ್ವಾಮಿಗಳಿದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಸ್ವಾಮಿಗಳೇ, ನೀವು ಯಾವಾಗ ಹೋಗಿದ್ರಿ? ಸಿಚುವೇಶನ್ ಹೆಂಗಿತ್ತು? ಜೊತೆಗೆ ಯಾವಾಗ ಬಂದ್ರಿ? ಸೋಮವಾರ ಬೆಳಿಗ್ಗೆ ನಾವು 5 ಗಂಟೆ ರೀಚ್ ಆದ್ವಿ ಅಲ್ಲಿ. ಸೋಮವಾರ ಬೆಳಿಗ್ಗೆ 5 ಗಂಟೆಯಿಂದ ನಾವು ಬರೋದಕ್ಕೆ ರಾತ್ರಿ 10 ಗಂಟೆ ಆಯಿತು. ತುಂಬ ಕ್ರೌಡ್ ಇದೆ. ನಿರೀಕ್ಷೆಗೂ ಮೀರಿ ಭಕ್ತಾದಿಗಳಿದ್ದಾರೆ ಸ್ವಾಮಿಗಳು ಈ ಸತಿ. ಆದರೆ ಹೋಗೋರು ಒಂದು ಸ್ವಲ್ಪ ನೋಡ್ಕೊಂಡೇ ಹೋಗ್ಬೇಕಷ್ಟೇ. ಜಾಸ್ತಿ ಜನ, ತುಂಬ ಜನ ಇದ್ದಾರೆ. ಈಗ 2 ಅವರ್ ಮುಂಚೆ ಕಡಿಮೆ ಇರ್ತಾರೆ, 2 ಅವರ್ ಆದಮೇಲೆ ತುಂಬ ಜನ ಇದ್ದಾರೆ. ಬಟ್ ಅಲ್ಲಿ ಫೆಸಿಲಿಟೀಸು ನಮಗೆ ಅಂದರೆ ಒಂದು ಸ್ವಲ್ಪ ಅಷ್ಟೊಂದು ಇಲ್ಲ ಹೇಳ್ಬೇಕು ಅಂದರೆ. ಯಾಕೆಂದರೆ 10 ಅವರ್ ಅನ್ನೋಂಥವ್ರು ನಮ್ಮನ್ನ ಕುಂಡಿಸ್ಬಿಡ್ತಾರೆ. ಅಂದರೆ 10 ಅವರ್ ನಮ್ಗೆ ಏನೂ ಇರೋದಿಲ್ಲ ನಮಗಲ್ಲಿ. ಸಮಸ್ಯೆಗೆ ಸಿಲುಕೊಂಡಿದ್ರ? ಇದೆ, ಬೇಜಾನ್ ಜನ ಇದ್ದಾರೆ. ನಮ್ಮ ಥರ ಎಷ್ಟೋ ಜನ ಸಮಸ್ಯೆ ಸಿಕ್ಕಿದ್ದಾರೆ, ಭಕ್ತರು ಬೇಜಾನ್ ಜನ ಇದ್ದಾರೆ. ಆ ಥರ ಅವ್ರಿಗೆ ಏನು ಹೇಳ್ಕೊಳೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಯಾರೂ ಕಮ್ಯುನಿಕೇಟ್ ಮಾಡೋಕ್ಕೆ ಕಷ್ಟ ಇದೆ. ಅಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗೋದಾಗಲಿ ಅಥವಾ ಮೊಬೈಲ್ ನೆಟ್ವರ್ಕ್ ಸಂಪೂರ್ಣವಾಗಿ ಕೆಳಗಡೆ ಇಲ್ಲ. ಮೇಲೆ ಹೋಗ್ತಾ ಹೋಗ್ತಾ ಅರ್ಧದಲ್ಲಿಲ್ಲ, ಫುಲ್ನಲ್ಲಿದೆ. ಎಷ್ಟೋ ಕಾರ್ತಿಕ್ ಸೋಮವಾರ ಬೇರೆ ಅವತ್ತು ಓಪನ್ ಆಗಿದೆ ದೇವಸ್ಥಾನ. ಹಾಗಾಗಿ ಜನ ಮುಂಗಟ್ಟು ಜಾಸ್ತಿ ಜನ ಬಂದಿದ್ದಾರೆ ಭಕ್ತಾದಿಗಳು. ಈ ನೀರು ಮತ್ತು ಕ್ಯೂ ಸಿಸ್ಟಮು ಅದೆಲ್ಲವೂ ಕೂಡ ನೀಟಾಗಿ ಸಿಗ್ತಾ ಇದೆ. ಟಾಯ್ಲೆಟಲ್ಲಿ ನೀರಂತೂ ಇಲ್ಲ ಸ್ವಾಮಿ. ಪಂಪಾದಲ್ಲಿ ಯಾರೇ ಹೋಗಿದ್ರು ಟಾಯ್ಲೆಟ್ಗೆ ನೀರಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ನೀರು ಕಡಿಮೆ ಇದೆ. ನೀರು ಪಂಪಾದಲ್ಲಿ ಟಾಯ್ಲೆಟಿಗೆ ನೀರು ಕೊಡುತ್ತಿಲ್ಲ ಯಾರಿಗೂ. ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಸೆಂಟ್ರಲ್ಲಿ ಇಕ್ಕಿದ್ದಾರೆ ವಾಟ್ರ್, ಅವರೇ ಆಯುರ್ವೇದಿಕ್ ವಾಟರ್ ಅಂತ ಕೊಡ್ತಾರೆ. ಬಟ್ ವಾಟರ್ ಬಾಟ್ಲು ಸೇಲ್ ಮಾಡೋದಿಲ್ಲ, ನೀರಂತೂ ಸೇಲ್ ಮಾಡೋದಿಲ್ಲ. ಅಲ್ಲಿ ವಾಟರ್ ಬಾಟ್ಲು ಸೇಲ್ ಮಾಡೋದು. ಬಟ್ ನೀರು ಕೊಡ್ತಾರೆ, ಅಲ್ಲೆಲ್ಲಿ ಕೊಡ್ತಾರೆ, ನೀರಿನ ತೊಂದರೆ ಇಲ್ಲ. ಬಟ್ ಏನಂದರೆ ನಮಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಯಾರೇ ಹೋದ್ರು ಭಕ್ತಾದಿಗಳು ಕಮ್ಯುನಿಕೇಟ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಸ್ವಾಮಿ, ಎಷ್ಟು ವರ್ಷದಿಂದ ನೀವು ಹೋಗ್ತಾ ಇದ್ದೀರಿ? ಜೊತೆಗೆ ಈ ಬಾರಿಯ ಇಷ್ಟು ದೊಡ್ಡ ಮಟ್ಟದ ಭಕ್ತರ ಸಂಖ್ಯೆ ನೋಡಿ ಏನು ಅನ್ನಿಸ್ತು? ನಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ಈ ಥರ ಇಷ್ಟು ಜನಸಂಖ್ಯೆ ನೋಡಿರೋದು. ಸಾಗರ ಥರ ಅಲೆ ಥರ ಬರುತ್ತೆ ಅಂತ ಕೇಳ್ಪಟ್ಟಿದ್ದೆ, ಅದು ಈ ಸರಿ ನೋಡಿದ್ದೀವಿ. ಫಸ್ಟ್ ಟೈಮ್ ಹೋಗ್ತಾರೆ? ಇಲ್ಲ ಸಮಯ ಒಂದು 6ನೇ ಸರಿ ಇತ್ತು. ನೋಡಿ, ಸುಮಾರು ಭಕ್ತರು, ಲಕ್ಷಾಂತರ ಭಕ್ತರು ಅಲ್ಲಿ ಸೇರ್ತಾ ಇದ್ರು. ನುಗ್ಗಲಾಗುವಂಥ ಸಾಧ್ಯತೆಗಳಿದ್ದಾವೆ. ಸುಮಾರು ಜನ ಅಸ್ವಸ್ಥಗೊಂಡಿದ್ರು, ಸುಮಾರು ಜನ ನೀರಿಲ್ಲೇ ಪರದಾಡ್ತಾ ಇದ್ರು. ನೀವು ನಿಮ್ಮ ಕಣ್ಣು ಮುಂದೆ ಆ ಥರದ್ದು ಏನಾದರೂ ಆಯಿತಾ? ಒಂದೆರಡು ಇನ್ಸಿಡೆಂಟ್ ಆಗಿದೆ. ಸೊ ಕಣ್ಣು ಮುಂದೆ ಆಗಿದೆ.